ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ತುಂಬ ದಿನಗಳಾಯಿತು ಒಂದು ವಿಡಿಯೋ ಮಾಡಿ. ಸೊ ಇವತ್ತು ನಾನು ಪುಟ್ಟ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅಂದರೆ ಒಂದು ಕೊಟ್ಟೂರೇಶ್ವರನಿಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಕೊಟ್ಟೂರಿಗೆ ಸುಮಾರು ಒಂದು 12 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಈ ಪಾದಯಾತ್ರೆ ಬೆಳಗ್ಗೆ 5:45ಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಇನ್ನು ಕತ್ಲಾಗಿದ್ದ ಕಾರಣ ಮೊಬೈಲ್ ಬೆಳಕಿನಲ್ಲೇ ನಡೀತಾ ಹೋದ್ವಿ. ಸ್ವಲ್ಪ ಬೆಳಕಾದ್ಮೇಲೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆದರೆ ಹೋಗ್ತಾ ಬಿಸಿಲೇರ್ದಂಗೆ ನೆಲ ಕಾದ್ಬಿಟ್ರೆ ತುಂಬ ನಡೀಲಿಕ್ಕೆ ಕಷ್ಟ ಅಂತ ಹೇಳಿ ಸೊ ಅರ್ಲಿ ಮಾರ್ನಿಂಗ್ಗೆ ಹೊರಟಿದ್ವಿ. ಸೊ ಹೋಗ್ಬೇಕಾದ್ರೆ ಒಳ್ಳೆ ಒಂದು ಸನ್ರೈಸ್ ಆಗ್ತಾಯಿತ್ತು. ಅದೇನೋ ನನಗೆ ಗೊತ್ತಿಲ್ಲ, ಈ ಪಾದಯಾತ್ರೆ ನಾನು ಹೊಸಬಾಗಿದ್ದೆ. ಆದರೆ ಇಲ್ಲಿ ಅನೇಕ ಜನಗಳು ನಾನು ನೋಡಿದ ಪ್ರಕಾರ ಸಿಕ್ಕಾಬಿಟ್ಟೆ ಚಿಕ್ಕ ಮಕ್ಕಳ ಜೊತೆ ಎಲ್ಲ ಪಾದಯಾತ್ರೆ ಮಾಡ್ತಾಯಿದ್ರು. ಚಿಕ್ಕ ಮಕ್ಕಳು ಕೂಡ ಪಾದಯಾತ್ರೆ ಮಾಡ್ತಾಯಿದ್ರು. ನನಗೆ ಈ ಪಾದಯಾತ್ರೆ ಬಗ್ಗೆ ತುಂಬ ಅನುಭವ ಇರಲಿಲ್ಲ. ಸೊ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದಿದ್ದು. ಸೊ ಹೋಗ್ತಾ ಜನಗಳು ಸಿಕ್ಕಾಪಟ್ಟೆ ಆ್ಯಡ್ ಆಗ್ತಾನೆ ಹೋಗ್ತಾಯಿದ್ರು. ನಾನೆಲ್ಲೂ ಜನಗಳು ಇಷ್ಟು ಆ್ಯಡ್ ಆಗ್ತಾರೆ ಅಂತ ನಾನು ಊಹಿಸಿರಲಿಲ್ಲ. ಸಿಕ್ಕಾಪಟ್ಟೆ ಜನ ಆಗ್ತಾಯಿದ್ರು. ಮತ್ತು ಈ ಬರೋವಂಥ ಪಾದಯಾತ್ರೆಗಳಿಗೆ ಅನೇಕ ಜನರು ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯ ಕೂಡ ಮಾಡ್ತಾಯಿದ್ರು. ಅಂದರೆ ಉಪಹಾರ ನೀಡೋ ಮೂಲಕ ಅಥವಾ ನೀರಿನ ಬಾಟ್ಲು, ಬಿಸ್ಕೆಟ್ಸು ಪ್ರತಿಯೊಂದು ನೀಡ್ತಾ ಅವ್ರಿಗೊಂದು ಎನರ್ಜಿ ತುಂಬ್ತಾನೆ ಇದ್ದರು. ನಾನು ಕೇವಲ 12 ಕಿಲೋಮೀಟ್ರ್ ನಡೆದೆ. ಬಟ್ ಈಗ ನಾನು ತಿಳ್ಕೊಂಡಿದ್ದ ಮಾಹಿತಿ ಪ್ರಕಾರ ಇಲ್ಲಿಗೆ ಸುಮಾರು 106 ಕಿಲೋಮೀಟ್ರ್ ದೂರಗಳಿಂದನೂ ಪಾದಯಾತ್ರೆ ಮಾಡ್ಕೊಂಬರ್ತಾರಂತೆ. ಈ ಹೊರ ರಾಜ್ಯಗಳಿಂದ ಕೂಡ ಇದಕ್ಕೆ ಭಕ್ತಾದಿಗಳು ಬರ್ತಾರಂತ ಕೇಳಿದೆ. ಸೊ ಕೇಳಿ ಸಿಕ್ಕಾಪಟ್ಟೆ ಸಂತೋಷ ಕೂಡ ಆಯಿತು. ಸೊ ಹಾಗೆ ನಮ್ಮ ಜರ್ನಿ ಕೂಡ ಕಂಟಿನ್ಯೂ ಆಯಿತು. ನಮ್ಮೂರಿಂದ ಕೊಟ್ಟೂರಿಗೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಕೊಟ್ಟೂರು ಇನ್ನೇನು ಹತ್ತತ್ರ ಇದೆ ಅಂದಾಗ ಒಂದು ಬಾಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನಾವು ಭೇಟಿ ನೀಡಿದ್ವಿ. ಅಲ್ಲಿಂದ ನಾವು ಸ್ವಲ್ಪ ಮುಂದೋಗಿ ಮಲಿಯಮ್ಮ ದೇವಸ್ಥಾನ ಅಂತ ಇತ್ತು. ಆ ದೇವರ ದರ್ಶನ ಕೂಡ ಪಡೆದ್ಬಿಟ್ಟು ಅಲ್ಲೇ ಒಂದು ಕ್ಷಣಕಾಲ ವಿಶ್ರಾಂತಿ ಪಡೆದು ಅಲ್ಲಿಂದ ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಗಿತ್ತು. ಕೊಟ್ಟೂರಿನ ಗುರು ಮಠದ ಹತ್ರ ನಡೀತಾ ಇದ್ದೀವಿ. ಗುರುಕೊಟ್ರೇಶ್ವರ ಮಠದ ಹತ್ರ ಬನ್ನಿ ತೋರಿಸ್ತೀನಿ. ಒಟ್ಟಿನಲ್ಲಿ ಬೆಳಗ್ಗೆ ನಾವು 5:45ಕ್ಕೆ ಬಿಟ್ಟಿದ್ದು. ಸೊ ನಾವು ಕೊಟ್ಟೂರು ತಲುಪೋ ಅಷ್ಟೊತ್ತಿಗೆ ಸುಮಾರು 9:20 ಆಗ್ತಾ ಬಂದಿತ್ತು. ಸೊ ಜನ ಸಿಕ್ಕಾಪಟ್ಟೆ ಸೇರಿದ್ರು. ನಾವು ಒಳಗಡೆ ದೇವ್ರ ದರ್ಶನ ಪಡಿಬೇಕಂತ ಹೋದರೆ ನೋಡಿದರೆ ಕ್ಯೂವೇ ಒಂದು 5-6 ಕಿಲೋಮೀಟ್ರ್ ದೂರ ಕ್ಯೂ ಇತ್ತು. ಸೊ ದೇವ್ರನ್ನ ಹೊರಗಡೆಯಿಂದನೇ ನೋಡಿದ್ರೆ ಸಾಕು ಅಂತ ಹೊರಗಡೆಯಿಂದನೇ ದರ್ಶನ ಪಡ್ಕೊಂಡ್ವಿ. ದೇವ್ರ ದರ್ಶನ ಆಯಿತು. ನಂತರ ಅಲ್ಲಿಂದ ನಾವು ಒಂದು ರಥದ ಹತ್ರ ಬಂದ್ವಿ. ರಥದ ದರ್ಶನ ಕೂಡ ಮಾಡಿ ಅಲ್ಲಿಂದ ಜಾತ್ರೆಯಲ್ಲೆಲ್ಲ ಅಡ್ಡಾಡಿ ಸೊ ನಮ್ಮ ಊರಿಗೆ ನಾವು ಬ್ಯಾಕ್ ಹೊರಟ್ವಿ. ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.